ಇದು ಕುರುಕ್ಷೇತ್ರದ ಅಖಾಡ 2024 ಮಹಾಭಾರತದ ಸಮರ. ಈಗ ಬರ್ತಿರುವಂತಹ ಮೊದಲ ಬ್ರೇಕಿಂಗ್ ನ್ಯೂಸ್. ಯದುವೀರ್ ಇವತ್ತು ಚುನಾವಣಾ ಪ್ರಚಾರಕ್ಕೆ ಎಂಟ್ರಿ ಕೊಡ್ತಿದ್ದಾರೆ. ಭಾರತೀಯ ಜನತಾ ಪಕ್ಷದ ಮೈಸೂರು ಕೊಡಗು ಭಾಗದ ಲೋಕಸಭಾ ಚುನಾವಣೆಯ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸರ್ಪ್ರೈಸಿಂಗ್ ಕ್ಯಾಂಡಿಡೇಟ್ ಆಗಿ ಒಳಗೆ ಬಂದ್ರು ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರು. ಇವತ್ತು ಚುನಾವಣಾ ಪ್ರಚಾರಕ್ಕೆ ಅಫಿಷಿಯಲ್ ಆಗಿ ಎಂಟ್ರಿ ಕೊಡ್ತಿದ್ದಾರೆ. ಕೊಡಗು ಜಿಲ್ಲೆಗೆ ಭೇಟಿ ಕೊಡ್ತಿದ್ದಾರೆ. ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಭಾಗಿಯಾಗ್ತಿದ್ದಾರೆ. ಬಿಜೆಪಿ ಅಭ್ಯರ್ಥಿಯಾಗಿರೋ ಯದುವೀರ್ ಒಡೆಯರ್ ಅವರು ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಇವತ್ತು ಸಮಾವೇಶದಲ್ಲಿ ಭಾಗವಹಿಸ್ತಿದ್ದಾರೆ. ಅವರನ್ನ ಸ್ವಾಗತ ಮಾಡ್ಕೊಳ್ಳೋದಕ್ಕೆ ಭರ್ಜರಿ ಸಿದ್ಧತೆ ಮಾಡ್ತಿದ್ದಾರೆ. ಅವರು ಕೊಡಗು ಭಾಗದ ಅಖಾಡಕ್ಕೆ ಇಳಿತಿದ್ದಾರೆ. ಈ ನಡುವೆ ವಿಸ್ತಾರ ನ್ಯೂಸ್ ಎಕ್ಸ್ಕ್ಲೂಸಿವ್ ನನ್ನ ಸಹೋದ್ಯೋಗಿ ರಂಗಸ್ವಾಮಿ ಜೊತೆ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಫಸ್ಟ್ ಟೈಮ್ ಮಾತಾಡಿದ್ದಾರೆ. ಎಕ್ಸ್ಕ್ಲೂಸಿವ್ ಆನ್ ವಿಸ್ತಾರ ನ್ಯೂಸ್. ಬನ್ನಿ ತೋರಿಸ್ತೀನಿ. ಓವರ್ ಟು ಯು ರಂಗಸ್ವಾಮಿ. ಒಡೆಯರ್ ಅವರು ವಿಸ್ತಾರ ನ್ಯೂಸ್ ಜೊತೆಗೆ ಅಭ್ಯರ್ಥಿಯಾದ ಬಳಿಕ ಮೊದಲ ಬಾರಿಗೆ ಮಾತಾಡ್ತಿದ್ದಾರೆ. ಅವರನ್ನ ಮಾತಾಡ್ಸೋಣ. ನಮಸ್ಕಾರ ಸರ್. ಮೊದಲನೇದಾಗಿ ಮತ್ತು ಈ ಕ್ಷೇತ್ರದ 23 ಲಕ್ಷ ಮತದಾರರಲ್ಲಿ ಕಾಮನ್ ಆಗಿರೋದೊಂದು ಪ್ರಶ್ನೆ, ರಾಜವಂಶಸ್ಥರಿಗೆ ರಾಜಕಾರಣ ಬೇಕಿತ್ತಾ ಅಂತ. ರಾಜ ಕಿಂಗು ಇದೆಲ್ಲ ರಾಜವಂಶಸ್ಥ ಎಲ್ಲ ಅದು ಆಧುನಿಕ ಭಾರತದಲ್ಲಿ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಯಾವುದೇ ವಿಶೇಷವಾದ ಹಕ್ಕುಗಳಿಲ್ಲ. ಎಲ್ಲರೂ ಸಾಮಾನ್ಯನು. ಸೊ ಅದಕ್ಕಾಗಿ ನಾವು ಒಂದು ಈಗಿನ ವ್ಯವಸ್ಥೆಯಲ್ಲಿ ನೀತಿ ನಿಯಮ ಮೂಲಕ ಇರ್ಬೋದು ಅಥವಾ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದಿರುವುದು ಅದೆಲ್ಲ ಬರೀ ರಾಜಕೀಯದ ಮೂಲಕನೇ ಮಾಡಬಹುದು. ಸೊ ಅದಕ್ಕಾಗಿ ನಾನು ಜನರಲ್ಲಿ ಒಂದು ಅವಕಾಶ ಕೇಳ್ತಾ ಇರೋದು, ಮೈಸೂರಿಗೆ ನಾವು ಒಂದು ಒಳ್ಳೆ ಅಭಿವೃದ್ಧಿ ಮಾಡೋಣ, ಆರ್ಗ್ಯಾನಿಕ್ ಆದ ಒಂದು ಅಭಿವೃದ್ಧಿ ಮಾಡೋಣ, ಮತ್ತು ಅದರ ಜೊತೆಗೆ ಒಂದು ಪ್ರವಾಸೋದ್ಯಮಕ್ಕೆ ಇದು ಒಂದು ಕೇಂದ್ರ ಆಗಬೇಕು. ಇಡೀ ಭಾರತದಲ್ಲೇ ದಕ್ಷಿಣ ಭಾರತಕ್ಕೆ ಇದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ರಾಜ ಕಿಂಗು ಇದೆಲ್ಲ ರಾಜವಂಶಸ್ಥ ಎಲ್ಲ ಅದು ಆಧುನಿಕ ಭಾರತದಲ್ಲಿ ಸಂವಿಧಾನದ ಮುಂದೆ, ಕಾನೂನು ಮುಂದೆ ಯಾವುದೇ ವಿಶೇಷವಾದ ಹಕ್ಕುಗಳಿಲ್ಲ. ಅದಕ್ಕಾಗಿ ನಾವು ಒಂದು ಈಗಿನ ವ್ಯವಸ್ಥೆಯಲ್ಲಿ ನೀತಿ ನಿಯಮ ಮೂಲಕ ಇರ್ಬೋದು ಅಥವಾ ಅಭಿವೃದ್ಧಿ ಮಾಡಬೇಕಾಗಿರುವಂಥದ್ದಿರುವುದು ಅದೆಲ್ಲ ಬರೀ ರಾಜಕೀಯದ ಮೂಲಕನೇ ಮಾಡಬಹುದು. ಸೊ ಅದಕ್ಕಾಗಿ ನಾನು ಜನರಲ್ಲಿ ಒಂದು ಅವಕಾಶ ಕೇಳ್ತಾ ಇರೋದು, ಮೈಸೂರಿಗೆ ನಾವು ಒಂದು ಒಳ್ಳೆ ಅಭಿವೃದ್ಧಿ ಮಾಡೋಣ, ಆರ್ಗ್ಯಾನಿಕ್ ಆದ ಒಂದು ಅಭಿವೃದ್ಧಿ ಮಾಡೋಣ, ಮತ್ತು ಅದರ ಜೊತೆಗೆ ಒಂದು ಪ್ರವಾಸೋದ್ಯಮಕ್ಕೆ ಇದು ಒಂದು ಕೇಂದ್ರ ಆಗಬೇಕು. ಇಡೀ ಭಾರತದಲ್ಲೇ ದಕ್ಷಿಣ ಭಾರತಕ್ಕೆ ಇದು ಪ್ರವಾಸೋದ್ಯಮ ಕೇಂದ್ರ ಆಗಬೇಕು ಅಂತ ನಾನು ಕೇಳ್ಕೊಂಡಿದ್ದೆ. ಈ ಪ್ರಶ್ನೆ ಯಾಕೆ ಬರುತ್ತೆ ಅಂದರೆ, ಇತ್ತೀಚಿನ ರಾಜಕೀಯ ವಿದ್ಯಮಾನಗಳೇನಿದ್ದಾವೆ, ರಾಜಕೀಯ ನಡೀತಿರುವ ರೀತಿ ಹೇಗಿದೆ, ಆ ಕಾರಣಕ್ಕಾಗಿ ರಾಜಕಾರಣ ಅಂದರೆ ಅದನ್ನು ಸಾಮಾನ್ಯವಾಗಿ ಬೇರೆ ಕ್ಷೇತ್ರಗಳಿಗೆ ಹೋಲಿಸಿದ್ರೆ ಅಥವಾ ಬೇರೆ ಕ್ಷೇತ್ರಗಳ ಬಗ್ಗೆ ಕಡಿಮೆ ಟೀಕೆಗಳಿದ್ದಾವೆ. ರಾಜಕೀಯ ಅಂತಂದರೆ ಅದು ನೆಗೆಟಿವಿಟಿ ಅನ್ನುವಂತಹದ್ದೇ ಜನರ ಮನಸ್ಸಲ್ಲಿದೆ ಸರ್. ಆ ನೆಗೆಟಿವಿಟಿನ ಹೋಗಲಾಡಿಸೋದು, ರಾಜವಂಶದ ಮರ್ಯಾದೆಯನ್ನು ಕಾಪಾಡಿಕೊಳ್ಳುವಂತಹದ್ದು, ಎರಡನ್ನೂ ಬ್ಯಾಲೆನ್ಸ್ ಮಾಡೋದೇ ಕಷ್ಟ ಅಂತ ಸರ್. ನಿಮಗೆ ಏನು ಕಷ್ಟ ಇಲ್ಲ. ನಾನು ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡಿದ್ದೀನಿ. ನಾನು ಸಿದ್ಧ ಆಗಿದ್ದೀನಿ. ಎಲ್ಲನೂ ಸ್ವೀಕರಿಸಬೇಕು. ಜೀವನದಲ್ಲಿ ಕಷ್ಟ ಸುಖ ಎಲ್ಲನೂ ಇರುತ್ತೆ. ಅದೆಲ್ಲನೂ ಸ್ವೀಕರಿಸಿ ಮುಂದುವರಿಬೇಕು. ವಿದೇಶದಲ್ಲಿ ಓದಿದವರು ಸರ್, ತಾವು ಪಟ್ಟಾಭಿಷೇಕದ ಸಂದರ್ಭದಲ್ಲಿ ನಿಮ್ಮನ್ನು ನೋಡಬೇಕು ಅನ್ನುವಂಥ ರೀತಿಯಲ್ಲೇ ತುಂಬ ಜನ ಅರಮನೆಗೆ ಬಂದಿದ್ದರು. ಆ ನಂತರದಲ್ಲಿ ವಿವಾಹ ಮಹೋತ್ಸವ ಹೇಗಾಯಿತು ಅಂತ ಗೊತ್ತಿದೆ. ಸಾರ್ವಜನಿಕವಾಗಿ ನೀವು ದೇವರಾಜ ಮಾರುಕಟ್ಟೆ ಅಂತ ಜಾಗಗಳಿಗೆ ಹೋದಾಗ್ಲೂ ನಿಮ್ಮ ಸುತ್ತ ಜನ ಮುತ್ತುಕೊಳ್ಳುವಂತಹದ್ದು ನಿಮ್ಮ ಪರಂಪರೆಗೆ ಸಿಗುವಂತಹ ಗೌರವ. ರಾಜಕಾರಣಕ್ಕೆ ಬಂದಾಗ ನೀವು ಕೂಡ ಒಬ್ಬ ರಾಜಕಾರಣಿಯಾಗಿಯೇ ಇರಬೇಕಾಗುತ್ತೆ. ಆ ಮೈಂಡ್ ಸೆಟ್ ಮಾಡ್ಕೊಂಡಿದ್ದಾರೆ. ಎಲ್ಲ ಸಿದ್ಧತೆಗಳನ್ನು ನಡೆದಿದೆ, ಆಗಲೇ ಹೇಳಿದ್ದೀನಿ. ಹೌದು, ಅರಮನೆಗೆ ಒಂದು ಗೌರವ ಇದೆ. ಅದು ಬೇರೆ ಪದವಿ. ಆ ಪದವಿಗೆ ಇರುವಂಥದ್ದು ಗೌರವ, ಆ ಮನೆತನಕ್ಕಿರುವಂಥದ್ದು ಗೌರವ. ನಾನೊಬ್ಬ ಮನುಷ್ಯನಾಗಿ ಅದಕ್ಕೂ ಬೇರೆ ವ್ಯತ್ಯಾಸ ಇದೆ. ಮನುಷ್ಯನಾಗಿ ನಾನು ಕೂಡ ನನ್ನ ವೃತ್ತಿ ಜೀವನದಲ್ಲಿ ಸೃಷ್ಟಿಸಲು ನಾನು ಪ್ರಯತ್ನ ಮಾಡಬೇಕಾಗಿರೋದು ಮುಖ್ಯ. ಅದ್ರ ಜೊತೆಗೆ ಮೈಸೂರು ಕೊಡಗು ಕ್ಷೇತ್ರದಲ್ಲಿ ಅಭಿವೃದ್ಧಿ ಕೆಲಸ ಮಾಡಬೇಕಾಗಿದೆ. ನನ್ನದೇ ಒಂದು ಕನಸು ಇದೆ, ನನ್ನದೇ ಒಂದು ಅಪ್ರೋಚ್ ಇದೆ. ಸೊ ಅದಕ್ಕೂ ಕೂಡ ನಾನು ಒಂದಿಗೆ ನಾನು ಅವರ ಆಕಾಂಕ್ಷೆಗಳನ್ನು ಪೂರೈಸೋದಕ್ಕೂ ಕೂಡ ನಾನು ಸಿದ್ಧ ಆಗಿದ್ದೀನಿ. ಸೊ ಅದೆಲ್ಲನೂ ಮುಂದುವರಿತಾ ಹೋಗ್ತೀವಿ. 1984ರಲ್ಲಿ ಶ್ರೀಕಂಠ ದತ್ತರು ಅಂದರೆ ತಮ್ಮ ತಂದೆಯವರು ಮೊದಲ ಬಾರಿಗೆ ಚುನಾವಣೆಗೆ ಸ್ಪರ್ಧಿಸಿದ್ರು. ಅದಕ್ಕೆ ಇವತ್ತಿಗೆ 2024ಕ್ಕೆ ಸುಮಾರು 40 ವರ್ಷ ಆಗುತ್ತೆ ಸರ್. ಆಗ ಅವರನ್ನು ಹೇಗೆ ರಿಸೀವ್ ಮಾಡಿದರು, ಈಗ ನಿಮ್ಮನ್ನು ಹೇಗೆ ರಿಸೀವ್ ಮಾಡ್ತಾರೆ, ನಿಮ್ಮ ಮನಸ್ಸೊಳಗೆ ಏನು ಅನಿಸುತ್ತೆ ಸರ್?
ಅವ್ರಿಗೆ ಹೇಗೆ ರಿಸೀವ್ ಮಾಡಿದಂಥದ್ದು ನಿಮಗೆ ಹತ್ರನೇ ಎಲ್ಲ ದಾಖಲೆಗಳಿದೆ. ನಮ್ಮ ಮಾಧ್ಯಮದವ್ರ ಜೊತೆ ಭಾಳ ಸಂತೋಷದಿಂದ ಜನ ಸ್ವೀಕರಿಸಿದ್ರು. ಯಾಕಂದರೆ ಅವರು ಒಳ್ಳೆ ಅಭಿವೃದ್ಧಿ ಮಾಡಿದ್ರು, ಅನೇಕರು ಒಳ್ಳೆ ಅಭಿವೃದ್ಧಿ ಮಾಡಿದ್ದಾರೆ ಈ ಕ್ಷೇತ್ರಕ್ಕೆ. ಅವರು ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸನೂ ಮಾಡಿದ್ರು. ಅದೇ ರೀತಿ ಇವತ್ತೂ ಕೂಡ ಒಳ್ಳೆಯ ಒಂದು ರೆಸ್ಪಾನ್ಸ್ ಬಂದಿದೆ ನಮಗೂ ಕೂಡ. ಅದನ್ನು ನಾವು ಅವರ ಆಕಾಂಕ್ಷೆಗಳನ್ನು ಪೂರೈಸುವಂಥದ್ದು ನಂಬಿಕೆ ಇದೆ. ಅವ್ರದ್ದು ಕೂಡ ನಾವು ಎಲ್ಲ ಅಂದರೆ ಸಮಾಜದಲ್ಲಿ ಸೇವೆ ಏನೇನು ಮಾಡಬೇಕು, ಸಮಾಜದ ಪರಿಸ್ಥಿತಿ ಉತ್ತಮಗೊಳಿಸೋದಕ್ಕಾಗಿ ಏನೇನು ಕೆಲಸ ಮಾಡಬೇಕು ಮಾಡ್ತೀವಿ. ರಾಜಕೀಯಕ್ಕೆ ಬರೋದಕ್ಕೆ ಬಿಜೆಪಿನೇ ಯಾಕೆ ಸರ್? ಬಿಜೆಪಿನೇ ನಿಮ್ಗೆ ಆಯ್ಕೆ ಆಗಿದ್ದು ಯಾವ ಕಾರಣಕ್ಕೆ? ಪಕ್ಷದ ಸಿದ್ಧಾಂತ ಮತ್ತು ನಂಬಿಕೆ ಮತ್ತು ದೇಶಕ್ಕೆ ಅವರು ಕೊಟ್ಟಿದ್ದಂಥ ಅಭಿವೃದ್ಧಿಗಾಗಿ ಒಂದು ಹೊಂದಾಣಿಕೆ ಇರಬೇಕು. ಸೊ ಅದು ನನ್ನ ವೈಯಕ್ತಿಕವಾದ ಸಿದ್ಧಾಂತ ಮತ್ತು ವೈಯಕ್ತಿಕವಾದ ದೃಷ್ಟಿ ಈ ದೇಶದಲ್ಲಿ ಮತ್ತು ನಮ್ಮ ಕ್ಷೇತ್ರಕ್ಕೆ ಯಾವ ರೀತಿ ಅಭಿವೃದ್ಧಿ ಆಗಬೇಕು ಅದಕ್ಕೂ ಮತ್ತು ಈ ಪಕ್ಷದ ಜೊತೆಗೆ ಒಂದು ಅಲೈನ್ಮೆಂಟ್ ಇದೆ. ಅದಕ್ಕಾಗಿ ನಾನು ಈ ಪಕ್ಷದ ಆಯ್ಕೆ ಮಾಡಿದ್ರು. ನಮ್ಮನ್ನು ಕೂಡ ಅವರು ಅಭ್ಯರ್ಥಿಯಾಗಿ ಆಯ್ಕೆ ಮಾಡಿದ್ದಾರೆ. 17 ಚುನಾವಣೆಗಳು ನಡೆದಿದ್ದಾವೆ ಸರ್. 12 ಬಾರಿ ಕಾಂಗ್ರೆಸ್ ಗೆದ್ದಿದೆ. ಒಂದು ರೀತಿಯಲ್ಲಿ ತೀರಾ ಬಿ ಜೆ ಪಿಯ ಮಟ್ಟಕ್ಕೆ ಸುಲಭವಾಗಿ ಗೆದ್ದು ಬರುವ ಕ್ಷೇತ್ರ. ನಾನು ಎಲೆಕ್ಷನ್ ನಿಂತ್ಕೊಂಡ ತಕ್ಷಣವೇ ನನಗೆ ಜಯ ಸಿಕ್ಬಿಡ್ತು ಅನ್ನುವಂತಹ ಲೆಕ್ಕಾಚಾರಗಳು ನಿಮ್ಮ ಮನಸ್ಸಲ್ಲಿ ಇದೆಯಾ? ಇಲ್ಲ ಎಲೆಕ್ಷನ್ ಅಂತಂತ ಬಂದರೆ ಟಫ್ ಅನ್ನೋ ರೀತಿಯಲ್ಲೇ ಇದೆ, ಅದನ್ನು ನಾನು ಹ್ಯಾಂಡ್ಲ್ ಮಾಡ್ತೀನಿ ಅಂತನ? ಈವರೆಗೆ ನಿಮಗೆ ಈ ಕ್ಷೇತ್ರದ ರಾಜಕೀಯ ವ್ಯವಸ್ಥೆ ಒಳಗೆ ರಾಜಕೀಯ ಚಿತ್ರಣದ ಬಗ್ಗೆ ಏನು ಫೀಡ್ಬ್ಯಾಕ್ ಇದೆ ಸರ್? ಒಳ್ಳೆ ಫೀಡ್ಬ್ಯಾಕ್ ಇದೆ. ಈ ಪಕ್ಷ ಅವರ ಕಚೇರಿಗೆ ಹೋಗಿದ ನಂತರ ಮೈಸೂರಲ್ಲೂ ಬಂದು ಅವರ ಕಚೇರಿಗೆ ಹೋಗಿ ಮತ್ತು ಅನೇಕರನ್ನು ಸ್ಥಳೀಯ ನಾಯಕರನ್ನು ಭೇಟಿಯಾಗಿ ಒಂದು ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಹೌದು, ಚುನಾವಣೆ ಪರಿಶ್ರಮದ ಕೆಲಸ, ಆದರೆ ಅದು ಮಾಡಬೇಕಾಗಿದೆ. ಪರಿಶ್ರಮದ ಕೆಲಸದಲ್ಲೇ ಪ್ರತಿಫಲ ಸಿಹಿ. ಸೊ ಅದು ನಾವು ಯಾವಾಗಲೂ ಅಂದ್ಕೊಂಡಿರೋದು, ಇದು ಚುನಾವಣೆಯಲ್ಲಿ ಗೆಲ್ಲಬೇಕಾಗಿದ್ರೆ ತಮ್ಮ ಸಾಮರ್ಥ್ಯ ಮತ್ತು ಯೋಗ್ಯತೆ ಬಲ್ಲೇ ಗೆಲ್ಲಬೇಕಾಗಿರೋದು. ಟೀಕೆ ಟಿಪ್ಪಣಿಗಳು ರಾಜಕಾರಣದಲ್ಲಿ ಎದುರಾಳಿಗಳಿಂದ ಬರುತ್ತೆ ಸರ್. ನಿಮಗೆ ಪ್ರತಾಪ್ ಸಿಂಹ ಅವ್ರ ಮೂಲಕನೇ ಶುರುವಾಗೋಯ್ತು ಸರ್? ಅದಂಥದ್ದೇನು ಇಲ್ಲ. ಅವ್ರಿಗೆ ನಮ್ಮ ಕರೆ ಮಾಡಿ ಎಲ್ಲ ರೀತಿಯ ಸಹಕಾರ ಕೊಡ್ತಾರೆ ಅಂತ ಹೇಳಿದ್ದಾರೆ. ನಮಗೆ ಸಂಪೂರ್ಣವಾದ ವಿಶ್ವಾಸ ಇದೆ. ಅವರು ಮಾಡಿದ್ದಾರೆ, ಭಾಳಷ್ಟು ಅಭಿವೃದ್ಧಿ ಮಾಡಿದ್ದಾರೆ. ಅದನ್ನ ನಾವು ಎಲ್ಲರೂ ಮುಂದುವರಿತೀವಿ. ಕ್ಯಾಂಪೇನ್ ಹೇಗೆ ಪ್ಲ್ಯಾನ್ ಮಾಡಿದ್ದೀರಿ ಸರ್? ಮೊದಲನೇದಾಗಿ ನಮ್ಮ ಮೈಸೂರು ಮತ್ತು ಕೊಡಗು ಕ್ಷೇತ್ರದ ಎಲ್ಲ ಒಂದು ದೊಡ್ಡ ಟೂರ್ ಮಾಡಬೇಕಾಗಿದೆ. ಜನರ ಏನೇನು ಅವರ ಆಕಾಂಕ್ಷೆಗಳಿದೆ, ಅವರಲ್ಲಿ ಏನೇನು ಸಮಸ್ಯೆಗಳಿದೆ, ಅದು ಹೇಗೆ ಪರಿಹರಿಸ್ಬೋದು ಮತ್ತು ಹೇಗೆ ಸಹಾಯ ಮಾಡ್ಬೋದು ಅಂತ ನಾವು ಎಲ್ಲ ಒಂದು ಟೂರ್ ಮಾಡಬೇಕಾಗಿರೋದು ಭಾಳ ಮುಖ್ಯ. ಸೊ ಅದಾಗಲೇ ನಿನ್ನೆ ಶುರುವಾಗಿದೆ ಮೈಸೂರು ನಗರದಿಂದ. ಇವತ್ತು ಮಡಿಕೇರಿಗೂ ಕೂಡ ಹೋಗ್ತಾ ಇದ್ದೀವಿ. ರಾಜವಂಶಕ್ಕೆ ಚಿತ್ರದುರ್ಗದವರೆಗೆ, ಕೋಲಾರದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಪ್ರೀತಿಸುವಂಥ ಜನ ಇದ್ದಾರೆ ಸರ್. ಈ ಕಾರಣಕ್ಕಾಗಿ ಪಕ್ಷ ಆ ಕ್ಷೇತ್ರದಲ್ಲೂ ತಮ್ಮನ್ನು ಪ್ರಚಾರಕ್ಕೆ ಬಳಸ್ಕೊಳ್ಳುವಂಥ ಯೋಚನೆಯಲ್ಲಿ ಇದೆಯಾ? ಅವರು ಹೇಳಿದ್ದಾರೆ ಇಂಥ ತೀರ್ಮಾನ ಅವ್ರು ಮಾಡ್ಬೋದು ಅಂತ. ಸೊ ಅವ್ರು ತೀರ್ಮಾನ ಮಾಡಿದ್ರೆ ನಾವು ಸಹಾಯ ಮಾಡೋಕ್ಕೆ ಸಿದ್ಧ ಆಗಿದ್ದೀವಿ. ಈ ಕ್ಷೇತ್ರಕ್ಕೆ ತಮ್ಮ ಕುಟುಂಬದಿಂದ ಯಾರ್ಯಾರು ಪ್ರಚಾರಕ್ಕೆ ಬರೋರಿದ್ದಾರೆ ಸರ್? ಇಲ್ಲ, ಅದು ಏನೂ ಅವಶ್ಯಕತೆ ಇಲ್ಲ. ಅವರು ತಮ್ಮ ಖಾಸಗಿ ಜೀವನದಲ್ಲಿ ಅವರು ಜೀವನವನ್ನು ಮುಂದುವರಿತಾ ಇದ್ದಾರೆ. ಅವರು ಎಲ್ಲ ರೀತಿಯ ಸಹಕಾರ ಕೊಡ್ತಾ ಇದ್ದಾರೆ. ಬ್ಯಾಕ್ ಹಿನ್ನೆಲೆಯಲ್ಲಿ ಅವರು ಕೊಡ್ತಾರೆ. ಅವರ ಆಶೀರ್ವಾದ ಇದ್ದರೆ ಸಾಕು. ನನಗೆ ರಾಜಕಾರಣದಲ್ಲಿ ನನಗೆ ಇವರು ರೋಲ್ ಮಾಡಲ್ಲ ಅಂತ ನಿಮ್ಗೆ ಯಾರು ಅನ್ನಿಸ್ತಾರೆ ಸರ್? ಅಥವಾ ಅವ್ರ ರೀತಿಯಲ್ಲಿ ಕೆಲಸ ಮಾಡಬೇಕು ಅಂತ ನಿಮ್ಗೆ ಯಾರು ಅನ್ನಿಸ್ತಾರೆ ಸರ್? ನಮಗೆ ನಮ್ಮ ಪಕ್ಷದಲ್ಲಿ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಇರೋದು ಪ್ರಧಾನಮಂತ್ರಿಯವರು. ಅವರು ಮಾಡಿರುವಂಥದ್ದು ಕೆಲಸ ಶ್ಲಾಘನೀಯ. ನಮ್ಮೆಲ್ಲರಿಗೂ ಅದು ಬೇಕಾಗಿದೆ. ದೇಶಕ್ಕೆ ಎಲ್ಲ ರೀತಿಯ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ. ನಾವೆಲ್ಲ ಅವ್ರದ್ದೇ ನೆಟ್ಟಿರುವ ಮಾರ್ಗದಲ್ಲೇ ನಾವು ಮುಂದುವರೆದರೆ ಮೈಸೂರು ಕೊಡಗು ಕ್ಷೇತ್ರಗೂ ಕೂಡ ಒಳ್ಳೆಯದಾಗತ್ತೆ ಅಂತ ನನ್ನ ಅಭಿಪ್ರಾಯ. ಕೊನೆಯ ಪ್ರಶ್ನೆ ಸರ್, ಒಟ್ಟು ರಾಜಕೀಯ ವ್ಯವಸ್ಥೆಯ ಬಗ್ಗೆ ನಿಮಗಿರುವಂಥ ನಿಲುವು ಏನು ಸರ್? ರಾಜಕೀಯದ ವ್ಯವಸ್ಥೆ ಅತ್ಯದ್ಭುತ ವ್ಯವಸ್ಥೆ, ಪ್ರಜಾಪ್ರಭುತ್ವದ ವ್ಯವಸ್ಥೆ ಅತ್ಯದ್ಭುತ ವ್ಯವಸ್ಥೆ. ಯಾಕಂದರೆ ಈಗಿನ ವ್ಯವಸ್ಥೆಯಲ್ಲಿ ಪ್ರಜೆಗಳೇ ರಾಜರು. ಅವರೇ ತೀರ್ಮಾನ ಮಾಡೋದು ಯಾರು ನಿಮ್ಮ ಪ್ರತಿನಿಧಿಯಾಗಿ ನಿಮ್ಮ ಅಭಿಪ್ರಾಯಗಳು, ನಿಮ್ಮ ಆಲೋಚನೆಗಳನ್ನು, ನಿಮ್ಮ ಎಲ್ಲ ಕೆಲಸಗಳನ್ನು ಯಾರು ಮಾಡಬೇಕಂತ ಅವರೇ ತೀರ್ಮಾನ ಮಾಡಬೇಕಾಗಿದೆ. ಸೊ ಇದು ನಿಜವಾದ ಒಳ್ಳೆಯ ವ್ಯವಸ್ಥೆ. ಮತ್ತು ರಾಜರು ಕೂಡ ನಮ್ಮ ದೇಶವನ್ನು ಅಥವಾ ಸಂಸ್ಥಾನವನ್ನು ದೇಶಕ್ಕೆ ಒದಗಿಸಿದ್ದು ಇದೇ ಕಾರಣಕ್ಕಾಗಿ. ಎಲ್ಲರಿಗೂ ಇಂಥ ಒಂದು ಒಳ್ಳೆಯ ವ್ಯವಸ್ಥೆ ಬರಲಿ ಅಂತ. ಸೊ ಅದಕ್ಕೆ ನಮ್ಮ ಸಂಪೂರ್ಣವಾದ ಬೆಂಬಲ ಇದೆ. ಮತ್ತು ಅದರಲ್ಲಿ ಒಂದು ಕೆಲಸ ಮಾಡಿ ನಮ್ಮ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡುವಂಥದ್ದು ಅವಕಾಶ ಕೇಳ್ತಾರೆ. ಈ ಪಾಯಿಂಟ್ ಆಫ್ ವ್ಯೂವಲ್ಲಿ ಬಂದರೆ ಒಂದು ಕ್ಯೂರಿಯಾಸಿಟಿನೂ ಇದೆ ಸರ್. ನಾಲ್ವಡಿ ಅಂಥವರು ಅವರ ಜೀವಿತಾವಧಿನಲ್ಲಿ, ಒಂದು ಜೀವಿತಾವಧಿನಲ್ಲಿ ಎಷ್ಟು ದೊಡ್ಡ ಬೇರೆ ಬೇರೆ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ರೆವಲ್ಯೂಷನ್ ಅನ್ನುವ ಮಟ್ಟಿಗಿನ ಕೆಲಸಗಳು ಮಾಡಿದ್ರು ಸರ್. ಅದು ನಿಮಗೆ ವೈಟೇಜೇ ಜಾಸ್ತಿ ಅಂತ ಅನ್ಸುತ್ತೆ? ಇಲ್ಲ, ಏನಕ್ಕಿರುತ್ತೆ, ಅದು ಸ್ಫೂರ್ತಿ. ನಮಗೆ ಒಳ್ಳೆ ಕೆಲಸ ಮಾಡೋಕ್ಕೆ ಅದು ಒಂದು ದೊಡ್ಡ ಸ್ಫೂರ್ತಿ. ಇದಿಷ್ಟು ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರ್ ಅವರ ಮಾತಾಗಿದೆ. ಕ್ಯಾಮ್ರಾ ಪರ್ಸನ್ ನಾಗೇಶ್ ಜೊತೆಗೆ ರಂಗಸ್ವಾಮಿ, ವಿಸ್ತಾರ ನ್ಯೂಸ್, ಮೈಸೂರು.
ರಾಜವಂಶಸ್ಥರು ಚುನಾವಣಾ ಅಖಾಡಕ್ಕೆ ಇಳಿತಿರೋದು ಇದೇನು ಹೊಸದೇನಲ್ಲ. ಆದರೆ ಮೈಸೂರು ರಾಜವಂಶಸ್ಥರಿಗೆ ಒಂದಷ್ಟು ಇತಿಹಾಸ ಅಂತೂ ಇದ್ದೇ ಇದೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.